ಡೋಂಟ್ ಶೂಟ್ ಇಟ್. ಇವಾಗ ಒಂದು 400-500 ದುಡಿತಾ ಇದೀವಿ, ಅದು ಇಲ್ದಂಗೆ ಸಾಯಂಕಾಲ ಮನೆಗೆ ಹೋಗ್ಬೇಕಷ್ಟೇ. ಅವ್ರಿಗೆ ನ್ಯಾಯ ಪಡಿಬೇಕು, ನನ್ಗೆ ನ್ಯಾಯ ಬೇಕು. ಬೈ ಮಿಸ್ಟೇಕ್ ಏನಾದ್ರು ಅನಾಹುತ ಆಯ್ತು, ಯಾರನ್ನ ಇಷ್ಟ ಹೇಳಿ ಕಾಯ್ತಾ ಇದ್ದೀರಿ, ಯಾವ್ದು ಡ್ಯೂಟಿಗಳೇ ಬೀಳ್ತಾ ಇಲ್ಲ. ಆರ್ಡರ್ नहीं गिर रहा है आपको. ಇಲ್ಲಿಗಲ್ ಆಪ್ ಅಲ್ಲಿ ಮಾಡ್ತಾ ಇರೋದು ಇವರು. ಬರೀ ಬೈಕ್ ಟ್ಯಾಕ್ಸಿ ಎಲ್ಲ ಓಡೋದ ರ್ಯಾಪಿಡೋ ಬ್ಯಾನ್ ಆಗಿತ್ತು, ಆಮೇಲೆ ಅನ್ಬ್ಯಾನ್ ಆಯ್ತು. ನಿಮ್ಗೆ ಎಷ್ಟು ಕಷ್ಟ ಆಗ್ತಾ ಇದೆ, ಇಲ್ಲ ನೀವೇನಂತೀರ ಅದ್ರ ಬಗ್ಗೆ? ಕಷ್ಟ ಏನು ಇಲ್ಲನ, ಅವ್ರ ಹಣೆ ಬಾರ ಅವ್ರಿಗೆ ಇದ್ದೇ ಇರುತ್ತೆ. ಅರ್ಥ ಆಯ್ತಾನ? ಅದಕ್ಕೊಂದು ಕಾನೂನು ಪ್ರಕಾರ ಇದೆ. ಕೋರ್ಟ್ ಒಂದು ಏನು ತೀರ್ಮಾನ ಮಾಡಿದ್ರು ಅದ್ರ ಪ್ರಕಾರ ನಡ್ಕೋಬೇಕಲ್ವಾ ಅವ್ರು. ಕರೆಕ್ಟ್. ನಾವು ಯಾವ್ದೋ ಊರಿಂದ ಬಂದು ಇಲ್ಲಿ ದುಡ್ಕೊಂಡು ತಿಂತಾ ಇದ್ವಿ. ಅರ್ಥ ಆಯ್ತಾನ? ಸೊ ನೀವ್ ಹೇಳ್ತಿದ್ದೀರಾ ಅವರು ಮಾಡ್ಬೋದು, ನೀವು ಮಾಡಿದ್ರೆ ಕಾನೂನು ಪ್ರಕಾರ ಏನಾದ್ರು ಆದ್ರೆ ಪ್ರಕಾರ ಇರ್ಬೇಕನ್ನ. ಕಾನೂನಲ್ಲಿ ಎಲ್ಲೋ ಇಲ್ಲ. ವೈಟ್ ಬೋರ್ಡ್ ಎಲ್ಲ ಯೂಸ್ ಮಾಡ್ಕೊಂಡು ನೀವು ಕಮರ್ಷಿಯಲ್ ಯೂಸ್ ಮಾಡ್ಬೋದಾ? ಕರೆಕ್ಟ್. ನಿಮ್ಮ ಹತ್ರ ವೈಟ್ ಕಾರ್ ಇರುತ್ತೆ, ಅದು ತಗೊಂಡು ಓಲಾಗಿ ಯೂಸ್ ಮಾಡ್ಬೋದಾ? ನೀವೇ ಹೇಳಿ. ಅದು ಕರೆಕ್ಟ್. ಇಲ್ಲ, ದುಡಿಯಕ ಎಲ್ಲರಿಗೂ ಅಧಿಕಾರ ಇದೆ. ನಾವೇನು ದುಡಿಯೋದು ತಪ್ಪಂತ ಏನಿಲ್ಲ, ಅವ್ರ ಅಧಿಕಾರ ಅವ್ರಿಗಿದೆ. ದೇವ್ರ ಹಣೆ ಬರ, ನಮ್ಗೇನೋ ಏಟ್ ಬಿದ್ದಿದೆ ಅದರಿಂದ ಏನಂತ ಇಲ್ಲ, ಅದು ನಮ್ಮನೆ ಬರ, ನಾವೇನು ಮಾಡಕ್ಕಿಲ್ಲ ಅಲ್ವಾ? ಕರೆಕ್ಟ್. ನೀವು ಹೇಳ್ತಿದ್ರೆ ವೈಟ್ ಬೋರ್ಡ್ ಅಲ್ಲಿ ಮಾಡಂಗಿಲ್ಲ, ನೀವು ಎಲ್ಲೋ ಬೋರ್ಡ್ ಇಷ್ಟು ಇನ್ವೆಸ್ಟ್ಮೆಂಟ್ ಮಾಡಿ ನೀವು ಇದು ಮಾಡ್ತೀರಾ. ಇವಾಗ ನೀವೇ ವೈಟ್ ಬೋರ್ಡ್ ಅವ್ರನ್ನ ಕೇಳಿ, ಅವ್ರು ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದ್ರ ಅಂತ ಕೇಳಿ ಅವ್ರನ್ನೇ. ಮನೇಲಿ ಒಂದು ಗಾಡಿ ಐತೆ ತಗೊಂಡು ₹1 ಲಕ್ಷ ಇಲ್ದಂಗೆ ಆಟೋ ಬರಲ್ಲ. ಬರೀ ಡೌನ್ ಪೇಮೆಂಟ್, ಆಮೇಲೆ EMI ಇರುತ್ತೆ. ನಾವು ಒಂದು 10,000 ರೂಪಾಯಿ 2 ವೀಲರ್ ತಗೊಂಡ್ಬಿಟ್ಟು ನಾವು ಓಡಿಸ್ಬೋದಲ್ವಾ? ಹೇಳಿ ನೀವೇ, ಹೇಳಿನ ನೀವೇ. ಆಟೋ DL ನೀವು 9ನೇ ಕ್ಲಾಸ್ ಪಾಸ್ ಆಗಿಲ್ಲ ಅಂದ್ರೆ ಆಟೋ DL ಕೊಡಲ್ಲ. 9ನೇ ಕ್ಲಾಸ್ ಪಾಸ್ ಆಗಿರ್ಬೇಕು. 2 ವೀಲರ್ DL ಆತರ ರೂಲ್ಸ್ ಐತಾ? ಏನು ಇಲ್ಲ. ನೀವೇ ಹೇಳಿ. ಇದು ನಂಗೆ ಗೊತ್ತಿಲ್ಲ. ದುಡಿದ್ರಿಂದ ನಮ್ಗೇನು ತೊಂದರೆ ಇಲ್ಲ. ಇಲ್ಲ, ಇದು ನೀವು ತೀರ್ಮಾನ ಮಾಡ್ಬೇಕು, ನಾವಂತ ಇಲ್ಲ. ಕರೆಕ್ಟ್. ಇದೇ ನಮ್ ಜಾಗದಲ್ಲಿ ನೀವಿದ್ರೆ ನೀವೇನ್ ಹೇಳ್ತೀರಾ? ನೀವ್ ಹೇಳಿ, ತಗೊಳ್ಳಿ, ನೀವೇ ಹೇಳಿ ಏನ್ ಹೇಳ್ತೀರಾ? ಇಲ್ಲ, ನಿಮ್ ಕಡೆ ಯೋಚನೆ ಮಾಡಿದ್ರೆ ನೀವು ಇಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ. ಇವಾಗ ಅವರು ಬಂಡವಾಳ ಹಾಕಿ ಇಷ್ಟೆಲ್ಲ ಇನ್ವೆಸ್ಟ್ಮೆಂಟ್ ಇಂದ ಅವ್ರು ಕಷ್ಟಪಟ್ಟು ಬೆಳಿಗ್ಗೆ ರಾತ್ರಿಯಿಂದ ಫ್ಯಾಮಿಲಿ ಎಲ್ಲ ಕಷ್ಟ ಮಾಡ್ತಿದ್ದಾರೆ. ಅವ್ರ EMI, ಮನೆ, ಅವ್ರದ್ದು ಊಟ ಕಷ್ಟ ಅವ್ರದೆಲ್ಲ ಇರುತ್ತೆ. ಸೊ ಹಂಗ್ ನೋಡಿದಾಗ ಅವ್ರಿಗೂ ತುಂಬಾ ಎಫೆಕ್ಟ್ ಆಗ್ತಿದೆ ಬೈಕ್ ಟ್ಯಾಕ್ಸಿ ಬಂದಿರೋದ್ರಿಂದ. ಇವಾಗ ಬ್ಯಾನ್ ಮಾಡಿದಾರಲ್ಲ, ಅವ್ರಿಗೆ ಆರ್ಡರ್ ಕೊಟ್ಟಿಲ್ಲ, ಅವ್ರು ಸ್ಟಾರ್ಟ್ ಮಾಡ್ಬಿಟ್ಟಿದ್ದಾರೆ. ಇದು ಸರ್ಕಾರನೇ ಏನೋ ಅವ್ರಿಗೆ ಒಳಗಡೆಯಿಂದ ಅಡ್ಜಸ್ಟ್ಮೆಂಟ್ ಇರ್ಬೋದು ಅಲ್ವಾ? ಕರೆಕ್ಟ್. ಇಲ್ಲಾಂದ್ರೆ ಅವ್ರು ಅಷ್ಟು ಧೈರ್ಯಕ್ಕೆ ಆ್ಯಪ್ ಓಪನ್ ಮಾಡಕ್ ಸಾಧ್ಯ ಇಲ್ಲ. ಬೈಕ್ ಟ್ಯಾಕ್ಸ್ ಏನಂತಂದ್ರೆ ಆಟೋ ಅವ್ರು ಯಾರು ಮೀಟರ್ ಹಾಕಲ್ಲ. ಮೀಟರ್ ಹಾಕೊಂಡು ಮಾಡ್ಲಿ, ಪರವಾಗಿಲ್ಲ. ಮೀಟರ್ ನಾನು ಹಾಕ್ತೀನಿ, ಬರ್ಲಿ ಅಪ್ಪ. ಮೀಟರ್ ಹಾಕ್ತೀರಾ? ಏನಕ್ಕೆ ಹಾಕಲ್ಲ? ಇಲ್ಲಿ ನೋಡಿ, ಚಾಟ್ ನೋಡಿ. ಚಾರ್ಟ್ ಪ್ರೈಸ್. ಓಕೆ. ಇವಾಗ ನಾನೇನು ನಿಮ್ಮ ನೋಡಿಬಿಟ್ಟು ನಾನೇನು ಹಾಕಿಲ್ವಲ್ಲ, ಚಾಟ್ ನೋಡಿ. ಇದೇನು ನೀವು ಮುಂಚೆ ನನಗೆ ಫೋನ್ ಮಾಡಿದ್ರಾ? ಚಾಟ್ ರೆಡಿ ಮಾಡ್ಕೊಳ್ಳಿ ಅಂತ ಹೇಳಿದ್ ನಾನು. ಎಲ್ಲ ಪ್ರಾಪರ್ ಆಗಿ ಲಾಕ್ ಇದು ಮೀಟರ್ ಇದಾಗಿದೆ ಅಲ್ಲ? ಹೌದು, ಆಗಿದೆ. ಮೀಟರ್ ಬಾಡಿಗೆ ಸಿಗ್ತಾನೆ ಇಲ್ವಲ್ಲ ನಮ್ಗೆ. ಆನ್ಲೈನ್ ಫುಲ್ ಕ್ಲೋಸ್ ಮಾಡಿಬಿಡಿ, ನಮ್ಗೆ ಇನ್ನ ಒಳ್ಳೇದೇ. ಆಫ್ಲೈನ್ ಬೆಸ್ಟ್ ಅಂತಿದ್ದೀರಾ? ಆಫ್ಲೈನ್ ಬೆಸ್ಟ್. ಕ್ಲೋಸ್ ಮಾಡ್ಬಿಡಿ, ಬೇಕೇ ಬೇಕಾ? ಇಲ್ಲ ನಿಮ್ಮ ಪ್ರಕಾರ ಸರ್ಕಾರ ಒಂದು ಆ್ಯಪ್ ಮಾಡ್ಲಿ. ಸರ್ಕಾರ ಒಂದು ಆ್ಯಪ್ ಬಿಡಿಲ್ಲ, ನಮ್ಮ ಯಾತ್ರಿ ಅಂತ. ಅದು ಯಾವುದು? ಎಲ್ಲ ಒಂದೇ ಸರ್, ಎಲ್ಲ ಅವರೇ. ಸರ್ಕಾರ ಒಂದು ಆ್ಯಪ್ ಬಿಡ್ಲಿ, ನಾವು ಮಾಡ್ತೀವಿ. ಇವಾಗ ಆಫ್ಲೈನ್ ಯಾರನ್ನ ಬಂದ್ರ ತಾನೆ? ಆಫ್ಲೈನ್ ಯಾರು ತುಂಬಾ ಕಡಿಮೆ. ಎಲ್ಲಿ ಸಿಗ್ತಾ ಇದಾರೆ ಸರ್, ಹೇಳಿ ಸರ್. ನಿಮ್ ಪ್ರಕಾರ ಯಾವ ಆ್ಯಪ್ ಚೆನ್ನಾಗಿದೆ? ಓಲಾ, ಊಬರ್, ರ್ಯಾಪಿಡೋ, ಇಲ್ಲ ನಮ್ಮ ಯಾತ್ರಿ? ಯಾವುದು ಸರ್ ಆ್ಯಪ್ ಬಗ್ಗೆ ನಾವು ಮಾತಾಡಲ್ಲ. ನೀವು ಹೇಳ್ತಾ ಇರೋದು 2 ವೀಲರ್ ಬಗ್ಗೆ. ಕೋರ್ಟ್ ಏನಿದೆ ತೀರ್ಮಾನ ಮಾಡ್ಲಿ. ನಮಗೂ ಒಂದು ಸರ್ಕಾರದಿಂದ ಒಂದು ಆ್ಯಪ್ ನಮಗೂ ಕೊಡ್ಲಿ, ನಾವು ದುಡಿತೀವಿ. ಅವ್ರಿಗೂ ಒಂದು ಏನಿದೆಯೋ ವೈಟ್ ಬೋರ್ಡ್ ಇಲ್ದಂಗೆ ಅವ್ರಿಗೂ ಒಂದು ಇದೇ ಮಾಡಿ. ವೈಟ್ ಬೋರ್ಡ್ ಪ್ರೈವೇಟ್ ಗಾಡಿ ಅದು, ಈ ತರ ಕಮರ್ಷಿಯಲ್ಗೆ ನೀವೇ ಹೇಳ್ಬೋದು. ಕಮರ್ಷಿಯಲ್ಗೆ ಯೂಸ್ ಮಾಡೋದು ತಪ್ಪೆ ಆಕ್ಚುಲಿ, ನಿಜ ತಪ್ಪೆ. ಹಾಗಂದ್ರೆ ಇವಾಗ ಕಾರು ವೈಟ್ ಬೋರ್ಡ್ ಅವರು ಮಾಡ್ಬೋದಲ್ವಾ? ಅವ್ರಿಗೂ ಒಂದು ಅವಕಾಶ ಕೊಡಿ. ವೈಟ್ ಬೋರ್ಡ್ ಕಾರ್ ಇರ್ತಾರಲ್ಲ, ಅವ್ರಿಗೂ ಒಂದು ಅವಕಾಶ ಕೊಡಿ, ಅವರು ದುಡಿಬೋದಲ್ವಾ? ಹೌದು, 10 ಲಕ್ಷ 20 ಲಕ್ಷ ಕಾರ್ ಆಗ್ಬಿಟ್ಟು ಮನೇನ ಹತ್ರ ನಿಲ್ಸ್ಕೊಂಡಿದ್ದಾರೆ, ಅವ್ರಿಗೂ ಪರ್ಮಿಷನ್ ಕೊಟ್ಬಿಡಿ, ಅವರು ದುಡ್ಕೊಳ್ಳಿ ಪಾಪ ಅಲ್ವಾ? ಹೇಳಿ ಸರ್, ಕರೆಕ್ಟಾ? ಹೋಗೋರೆಲ್ಲ ಮಾಡ್ಬೋದಲ್ಲ ವೈಟ್ ಬೋರ್ಡ್ ಅಂತ? ವೈಟ್ ಬೋರ್ಡ್ ಎಲ್ಲ ಮಾಡ್ಕೋಬೋದಲ್ವಾ? ಒಂದು ಮನೆಯಲ್ಲಿ 2 ಕಾರ್ ಇದೆ, ಗಂಡ ಕೆಲ್ಸಕ್ಕೆ ಹೋದ್ರೆ ಹೆಂಡತಿ ದುಡಿಲಿ, ಹೆಂಡತಿ ಕೆಲ್ಸಕ್ಕೆ ಹೋದ್ರೆ ಗಂಡ ದುಡಿಲಿ. ಅವ್ರಿಗೊಂದು ಪರ್ಮಿಷನ್ ಕೊಟ್ಬಿಡಿ, ನಮ್ಗೇನು ಅಭ್ಯಂತರ ಇಲ್ಲ. ನಮ್ಗೆ ಇಲ್ಲೇನು ಬರ್ದಿರ್ತಾರೋ ಅದು ಹಾಗೆ ಆಗುತ್ತೆ. ನಮ್ಗೆ ಕೊಟ್ರೆ ಎಲ್ಲಾರ್ಗೂ ಕೊಡ್ಲಿ, ಇಲ್ಲ ಯಾರಿಗೂ ಕೊಡೋದು ಬೇಡ ಅಷ್ಟೇ. ಏನ್ ಕಾನೂನು ಪ್ರಕಾರ ಇದೆಯೋ ಅದು ಮಾಡ್ಲಿ ಅವರು ಅಷ್ಟೇ. ನಾನು ಹೇಳೋದಕ್ಕಷ್ಟೇ ಇಷ್ಟಪಡೋದು. ಜನ ಏನಂತಿದ್ದಾರೆ ಅಂದ್ರೆ, ಇವಾಗ ನಾನು ಒಬ್ಬನೇ ಟ್ರಾವೆಲ್ ಮಾಡ್ತಾ ಇದ್ದೀನಿ, ಅವಾಗ ನನಗೆ ಬೈಕ್ ಅನುಕೂಲ, ಆಟೋ ನನಗೆ ಜಾಸ್ತಿ ಕಾಸಾಗುತ್ತೆ. ಇಲ್ಲ ಸರ್, ಅವ್ರಿಗೆ ಅನುಕೂಲ ಏನಾಗುತ್ತೋ ಅದೇ ಹೇಳೋದು. ಇವಾಗ ನಾನು ಹೇಳ್ತಾ ಇದ್ದೀನಲ್ವಾ, ಅವರು ದುಡಿಲಿ, ನಾವು ದುಡಿತೀವಿ. ಆದ್ರೆ ಗವರ್ಮೆಂಟ್ ಪ್ರಕಾರ, ಗವರ್ಮೆಂಟ್ ಒಂದು ರೂಲ್ ಪ್ರಾಪರ್ ಆಗಿ ತರಲಿ. ಕಾನೂನಿನಲ್ಲಿ ಏನಿದೆಯೋ ಅದ್ರ ಪ್ರಕಾರ ಮಾಡ್ಬೇಕು, ನಾನು ಅಷ್ಟೇ ಹೇಳೋದು. ಇವಾಗ ಬೈಕ್ 2 ತಿಂಗಳು ಬ್ಯಾನ್ ಆಗಿತ್ತು, ಅವಾಗ ನಿಮ್ಗೆ ಏನಾದ್ರು ಅನುಕೂಲ ಆಯ್ತು? ಸ್ವಲ್ಪ ಏನಾದ್ರು ಹೆಲ್ಪ್ ಆಯ್ತು? ಹೆಲ್ಪ್ ಪರವಾಗಿಲ್ಲ ಸರ್, ಸ್ವಲ್ಪ ಪಡೆಯುತ್ತೆ. ನಾನು ಇಲ್ಲೇ 3/4 ಅವರಿಂದ ಕೂತಿದ್ದೀನಿ.
ನೋಡ್ತಾ ಇದ್ದೀನಿ ನಾನು ಅವಾಗಿಂದ ಇಲ್ಲೇ ಕಾಲ ಅವರಿಂದ ಕೂತಿದ್ದೀನಿ. ನಮಸ್ಕಾರ ಅಣ್ಣ, ನಿಮ್ಮ ಹೆಸರು? ನಮ್ಮ ಹೆಸರು ಶೇಖ್ ಮೌಲಾ ಅಂತಾನ. ಎಷ್ಟು ವರ್ಷದಿಂದ ಆಟೋ ಓಡಿಸ್ತಾ ಇದ್ದೀರಾ? ಆಯ್ತಲ್ಲ ಒಂದು 20 ವರ್ಷ. 20 ವರ್ಷ ಓಡಿಸ್ತಾ ಇದ್ದೀರಾ? ವಾವ್. ಸುಮ್ಮನೆ ಏನಕ್ಕೆ ಬಡವ್ರು ಸಾಯ್ಬೇಕು? ಏನೋ 400-500 ಆಗ್ತಾ ಇದೆಯಾ, ಆಗಲಿ, ಮಾಡ್ಕೊಂಡು ಹೋಗೋಣ ಅಷ್ಟೇ. ಎಲ್ಲರೂ ಖುಷಿಯಾಗಿ ಎಲ್ಲರೂ ಸಂಪಾದಿಸ್ಕೊಂಡು ಮಾಡಲಿ. ಆದರೆ ಪ್ರಾಪರ್ ರೂಲ್ಸ್ ಎಲ್ಲರೂ ಸೇಮ್ ಇರಲಿ ಅಷ್ಟೇ. ಅಷ್ಟೇ ನಾವೆಲ್ಲ ಕಮರ್ಷಿಯಲ್ ಗಾಡಿ ಕಮರ್ಷಿಯಲ್ ಯೂಸ್ ಆಗಲಿ, ಪ್ರೈವೇಟ್ ಗಾಡಿ ಪ್ರೈವೇಟ್ ಯೂಸ್ ಆಗಲಿ ಅಷ್ಟೇ. ಓಕೆ. ಸೊ ಆಟೋ ಚಾಲಕರು ಎಲ್ಲರೂ ಏನಂತಿದ್ದಾರೆ ಅಂದರೆ, ಪ್ರಾಪರ್ ಕಾನೂನುಗಳು ಇವಾಗ ಎಲ್ಲೋ ಬೋರ್ಡ್ ಇರೋದು ಕಮರ್ಷಿಯಲ್ಗಾಗಿ ಮಾತ್ರ, ಅದು ವೈಟ್ ಬೋರ್ಡ್ ಇರೋದು ಪ್ರೈವೇಟ್ ಗಾಡಿ ಅಂತ ಎಲ್ಲರಿಗೂ ಗೊತ್ತು. ಸೊ ಪ್ರೈವೇಟ್ ಗಾಡಿಗಳು ಏನಕ್ಕೆ ನಾವು ಕಮರ್ಷಿಯಲ್ ಯೂಸ್ ಮಾಡಬೇಕು, ಎಷ್ಟು ಎಫೆಕ್ಟ್ ಆಗ್ತದೆ ಅವರು. 0 ಡೌನ್ ಪೇಮೆಂಟ್ ಕೊಟ್ಟರೆ 2 ವೀಲರ್ ಬರುತ್ತೆ. 0 ಡೌನ್ ಪೇಮೆಂಟ್ ಕೊಟ್ಟರೆ 2 ವೀಲರ್ ಬರುತ್ತೆ. ಒಂದು 3,000-4,000 ಕಟ್ಟರೆ EMI. ಆಟೋ ಡೌನ್ ಪೇಮೆಂಟ್ ಒಂದು ಹೊಸ ಗಾಡಿನೇ ಬಂದ್ಬಿಡುತ್ತೆ, ಹಾಂ, ಹೊಸ ಬೈಕೆ ಬಂದು ಇದು ಮಾಡಿಬಿಡ್ಲಿ. ಬೇಕಾದ್ರೆ ನಾವು ಬೇಕಾದ್ರೆ 2 ವೀಲರ್ ಅಷ್ಟೇ ಏನೋ ಒಂದು ತೀರ್ಮಾನ ಮಾಡಿಬಿಡ್ಬೇಕು. ಎಲ್ಲರೂ ಕಾನೂನು ಕಾಮನ್ ಆಗಿರ್ಲಿ ಅಂತ. ಅವ್ರಿಗೆ ಬೇರೆ ರೂಲ್ಸ್, ನಿಮಗೆ ಬೇರೆ ರೂಲ್ಸ್. ಅದು ಇರಬಾರ್ದು. ನಾವೆಲ್ಲ ಅದು ಕಾನೂನು ಪ್ರಕಾರ ನಡ್ಕೊಳ್ಳಿ. ವೈಟ್ ಬೋರ್ಡ್ ಏನಿದೆ ಕಮರ್ಷಿಯಲ್ ಆಗಬಾರ್ದು ಅಲ್ವಾ? ಆಗ ಥರ ಇದ್ರೆ ವೈಟ್ ಬೋರ್ಡ್ ಕಾನೂನು ನೋಡಿ ಮಾಡಿಬಿಡ್ಲಿ. ಕರೆಕ್ಟ್. ಅವರು ಬಾಬಾ ದುಡ್ಕೊಳ್ಳಿ. ಎಷ್ಟು ಎಲ್ಲರೂ ಇವಾಗ ಒಬ್ಬೊಬ್ರು ಆಫೀಸ್ ಬರ್ತಾರಲ್ವಾ, ಸಾಯಂಕಾಲ ಒಬ್ಬರೇ ಗಾಡಿ ತಗೊಂಡ್ ಬರ್ತಾರೆ. ಡಿಲ್ಲಿನಲ್ಲಿ 70 ಲಕ್ಷ ರೂಪಾಯಿ ಕಾರ್ ತಗೊಂಡು ಅವನು 15 ವರ್ಷ ಆದ್ಮೇಲೆ ಕಾರ್ ಬ್ಯಾನ್ ಮಾಡಿದ್ದಾರೆ. 2 ಲಕ್ಷಕ್ಕೆ ಗುಜರಿಗೆ ಹಾಕಿದ್ದಾನ ಅವನು. ಇದು ನಿಮ್ ಗೌರ್ಮೆಂಟ್ ಕಾನೂನಿಂದ ತಾನೆ ಅದು ಅವ್ನಿಗೆ ಲಾಸ್ ಆಗಿದ್ದು. 70 ಲಕ್ಷ ಯಾರಿಗಪ್ಪ ಲಾಸ್ ಆಯ್ತು? ಗಾಡಿ ತಗೊಂಡಿದ್ದಲ್ಲ ಯಾರು ಹೇಳಿಲ್ಲ. ಇವಾಗ ಅವನು ಬಾಬಾ ಎದುರ್ಕೊಂಡ್ಬಿಟ್ಟು ಮಾರ್ಬಿಟ್ಟ ಅವನು. ಇದೆಲ್ಲರೂ ಕೇಳಿರ್ಬೋದಲ್ವಾ? ಬೆಂಚ್ ಕಾರ್ ಯಾವುದು 70 ಲಕ್ಷಕ್ಕೆ ತಗೊಂಡು 2.5 ಲಕ್ಷಕ್ಕೆ ಮಾರಿದ್ದಾನೆ ಅವನು. ಗುಜರಿಗೆ ಹಾಕ್ಬಿಟ್ಟು ಗುಜರಿಗೆ ಹಾಕಿದ್ದಾನೆ. 2 ಕಿಲೋಮೀಟರ್ ಪಿಕಪ್ ಪಾಯಿಂಟ್ ಇದೆ. ಪಿಕಪ್ ಅಷ್ಟು ದೂರ ಹೋಗ್ಬೇಕು ನೀವು. ಅದಾದ್ರ ಮೇಲೆ ನಾನು ಓಲಾದಲ್ಲಿ ಬಾಡಿಗೆ ಒಂದು ಹೊಡೆದಿದ್ದೀನಿ. 23 ಕಿಲೋಮೀಟರ್ 365 ಬಿಲ್ಲು. ನೀವು ಮೀಟರ್ ಲೆಕ್ಕ ಹಾಕ್ಬಿಡಿ, ಕ್ಯಾಲ್ಕುಲೇಟ್ ಮಾಡಿ, 400 ಸಮಥಿಂಗ್ ಆಗುತ್ತೆ. ಇವಾಗ ಆಟೋ ಡ್ರೈವರ್ ಸರಿ ಇಲ್ಲ ಅಂತಾರೆ. ನಾನು ಅವ್ರ ಹತ್ರ ಏನಾದ್ರು ಜಗಳ ಮಾಡಕ್ಕೆ ಕಾಲ್ ಮಾಡ್ಕೊಂಡು ಬೇಕಾದ್ರೆ ಕೇಳ್ಕೊಳ್ಳಿ ನೀವು. ಇನ್ನೊಂದೇನಂದ್ರೆ ಅವ್ರು 3-4 ಆ್ಯಪಲ್ಲಿ ಬುಕ್ ಮಾಡ್ತಾರೆ, ನೀವು ಹೋಗೋಷ್ಟೊತ್ತಿಗೆ ಕ್ಯಾನ್ಸಲ್ ಮಾಡ್ತಾರೆ. ಅವ್ರು 4-4 ಆ್ಯಪಲ್ಲಿ ಬುಕ್ ಮಾಡಿಬಿಟ್ಟು ಇವ್ರು ಹೋಗೋಷ್ಟೊತ್ತಿಗೆ ಇವ್ರು ಕ್ಯಾನ್ಸಲ್ ಮಾಡ್ಬಿಡ್ತಾರೆ. ಇವ್ರಿಗೆ ಅಲ್ಲಿಂದ ಇಲ್ಲಿ ಹೋಗಿ ಕ್ಯಾನ್ಸಲ್ ಲಾಸ್. ಅದೇ ನಮ್ಮ ಕಷ್ಟ ಯಾರನ್ನ ತೋರಿಸ್ತಾ ಇದ್ದಾರೆ ಟಿವಿನಲ್ಲಿ. ಇದ್ರ ಬಗ್ಗೆ ಯಾರು ಮಾತಾಡಲ್ಲ. ಆಟೋದವರು ದುಬಾರಿ. ಆಟೋದವರು ಕೆಟ್ಟವರು ಇದ್ದಾರೆ, ಪ್ಯಾಸೆಂಜರ್ ಕೆಟ್ಟವರು ಇದ್ದಾರೆ. ಯಾರು ಒಳ್ಳೆಯವರು ಅಂತ ಇಲ್ಲ. ಎಲ್ಲ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಟ್ಟವ್ರು ಇದ್ದೇ ಇದ್ದಾರೆ. ಯಾವ ಡಿಪಾರ್ಟ್ಮೆಂಟ್ ಅಲ್ಲಿ ಒಳ್ಳೆಯವರು ಇದ್ದಾರೆ ಅಂತ ಹೇಳ್ಬಿಡಪ್ಪ. ಆಟೋದವರು ಕೆಟ್ಟವರು ಇದ್ದಾರೆ, ಪ್ಯಾಸೆಂಜರ್ ಕೆಟ್ಟವರು ಇದ್ದಾರೆ. ಅದು ನಿಜ. ಇವಾಗ ಬುಕ್ ಮಾಡಿಬಿಟ್ಟು ನೀವೇ ವಾಲಾ ಬುಕ್ ಮಾಡಿ, ಒಂದು 30 ಕಿಲೋಮೀಟರ್ ಬುಕ್ ಮಾಡಿ 450 ರೂಪಾಯಿನೇ ತೋರಿಸೋದು. ಅಲ್ಲಿ ಎಷ್ಟಾಗುತ್ತೆ? 550 ಆಗುತ್ತೆ. ಅವ್ರು 100 ರೂಪಾಯಿ ಕೊಟ್ಬಿಟ್ರ ನೀವೇನ್ ಹೇಳ್ತಾರೆ ಅದು ಕೊಡ್ತೀನಿ ನಾನು. ಕೊಡಲ್ಲ ಅವರು, ಯಾರು ಕೊಡಲ್ಲ. ನಾವು ಹೇಳೋದಷ್ಟೇನೆ ಒಂದು ಕಾನೂನು. ಇನ್ನೊಂದು ಬೆಂಗಳೂರಲ್ಲಿ ಏನಂದ್ರೆ ಇವಾಗ ಎಲ್ಲರಿಗೂ ಕೆಲಸ ಸಿಗೋದು ತುಂಬಾ ಕಷ್ಟ ಅದಾಗಿದೆ. ಎಲ್ಲ ಕೆಲಸ ಇಲ್ದ್ರೆ ಆಗ್ತಿದೆ. ಅವ್ರು ಏನಂತಾರೆ, ನನ್ನ ಹತ್ರ ಬೈಕ್ ಇದೆ, ನಾನು ಹಿಂಗ್ ಮಾಡ್ಬೋದಲ್ವಾ? ಇದು ನನಗೆ ಮಾಡ್ತಾ ಇದ್ರು ಸರ್. ಅದಕ್ಕೆ ಮುಂಚೆ ಏನ್ ಮಾಡ್ತಾ ಇದ್ರು ಇವರು? ರ್ಯಾಪಿಡೋ ಇಲ್ಲ ಸ್ವಿಗ್ಗಿ ಆ ಥರ ಯಾರನ್ನ ಬಂಡವಾಳ ಹಾಕಿದ್ರೆ ಸ್ವಿಗ್ಗಿ ಮಾಡ್ಕೋಬೋದಲ್ಲ? ಅದು ಆಟೋದಲ್ಲಿ ಮಾಡೋಕ್ಕಾಗಲ್ಲ, ಅದು ಮಾಡಲಿ ಅವರು. ಏನ್ ಮಾಡ್ಕೋಬೋದಲ್ವಾ? ಇವಾಗ ನಮ್ಗೆ ಆ್ಯಪ್ ಬೇಡ, ನಾವು ಆಫ್ಲೈನ್ ಮಾಡ್ತೀವಿ. ಫುಲ್ ಕ್ಲೋಸ್ ಮಾಡಿಬಿಡಕ್ಕೆ ಇಲ್ಲಿ. ಮೀಟರ್ ಹಾಕಿಲ್ಲ ಅಂದ್ರೆ ಫೈನ್ ಹಾಕ್ಲಿ ಗೌರ್ಮೆಂಟ್. ಆ್ಯಪೇ ಕ್ಲೋಸ್ ಮಾಡಿಬಿಡಿ. ನಿಮ್ ಕೈಲಿ ಇದೆ ಅಲ್ಲ, ಟೆನ್ಷನ್ ಬೇಡ. ನೀವು ಆರ್ಡರ್ ಆದೇಶ ಕೊಟ್ಟಿದ್ಕೆ ತಾನೇ ಅವರು 1 ತಿಂಗಳು ಬ್ಯಾನ್ ಮಾಡಿದ್ರು, 2 ವೀಲರ್ ಬ್ಯಾನ್ ಮಾಡಿದ್ರು. ಇದೇ ತರಪ್ಪ ಆ್ಯಪ್ ಪ್ರತಿಯೊಂದು ಕ್ಲೋಸ್ ಮಾಡಿಬಿಡಿ. ನಾವು ಮೀಟರ್ ಇಂದ ಹೊಡೆದಿಲ್ಲ ಅಂದ್ರೆ ನಮ್ಗೆ ಫೈನ್ ಹಾಕಿ ನೀವು. ಆ ಥರ ಎಲ್ಲ ಆ್ಯಪ್ ಕ್ಲೋಸ್ ಮಾಡಿಬಿಡಿ. ನಮ್ಗೆ ಆ್ಯಪೇ ಬೇಡ, ಆಫ್ಲೈನ್ ಆರಾಮಾಗಿ ಮಾಡ್ಕೊಂಡು ಹೋಗ್ಬೋದು ಅಂತ. ನಾವು ಮೀಟರ್ ಹಾಕಿಲ್ಲ ಅಂದ್ರೆ ಅವಾಗ ಹೇಳಿ. ಯಾರೋ ಒಬ್ಬರು ಮಾಡೋದ್ರಿಂದ ಎಲ್ಲರಿಗೂ ಕೆಟ್ಟ ಹೆಸರೇ ಸರ್. ಕರೆಕ್ಟ್, ಅದು ನಿಜ. ನಾವು 10-20 ಎಷ್ಟ ಕೇಳ್ತೀವಿ. ನಾವೇನು ಸಾಧ್ಯ ಅಂತ ಏನಿಲ್ಲ, ನಾವು ಕೇಳ್ತೀವಿ. ಟ್ರಾಫಿಕ್ ಇರುತ್ತೆ, ನಿಮ್ ಕಷ್ಟ ನಿಮ್ಗೆ ಇರುತ್ತೆ. ನಾವು ಇಲ್ಲ ಪಾಪ ಮೀಟರ್ ಹಾಕೇ ಬಿಟ್ಟು ಓಡಿಸೋದು ಅಂತ ನಾವೇನು ಹೇಳ್ತಲ್ಲ. 10-20 ನಾವು ಕೇಳ್ಬಿಟ್ಟೇನೆ ಹೊಡಿಯೋದು. ಸೊ ಇವಾಗ ರ್ಯಾಪಿಡ್ ಇವಾಗ ಬೈಕ್ ಟ್ಯಾಕ್ಸಿ ಬ್ಯಾನ್ ತೆಗೆದುಬಿಟ್ಟಿದ್ದಾರೆ. ಸೊ ನಿಮ್ಗೆ ಎಫೆಕ್ಟ್ ಆಗ್ತಾ ಇದೆ ಅಂತ ಇದ್ದೀರಾ? ಎಫೆಕ್ಟ್ ಆಗ್ತಾ ಇದೆ ಸರ್. ಅವಾಗಿಂದ ಆರ್ಡರ್ ಬೀಳ್ತಾ ಇಲ್ಲ. 45 ಮಿನಿಟ್ನಿಂದ ನಾನು ಕೂತಿದ್ದೀನಿ ಇಲ್ಲಿ. ನಾವು ಹೇಳೋದೇನಂದ್ರೆ ಕೊಟ್ಬಿಡಿ ಅವ್ರಿಗೆ, ವೈಟ್ ಬೋರ್ಡ್ ಅವ್ರಿಗೆ, ವೈಟ್ ಕಾರ್ ಇದಾರಲ್ಲ ಅವ್ರಿಗೂ ಕೊಟ್ಬಿಡಿ. ಎಲ್ಲರೂ ಕೊಟ್ಬಿಡಿ, ಎಲ್ಲರೂ ಮಾಡಲಿ. ಎಲ್ಲರೂ ಮಾಡಲಿ, ಎಲ್ಲರೂ ದುಡಿಬೇಕು, ಎಲ್ಲರೂ ಚೆನ್ನಾಗಿರ್ಬೇಕು ಅಲ್ವಾ? ಇಲ್ಲ, ಬೈಕ್ ಒಂದು ಪ್ರಾಪರ್ ಕಾನೂನು, ಅದಕ್ಕೆ ಎಲ್ಲೋ ಬೋರ್ಡ್ ಹಾಕಿ ಅವ್ರು RTO ಟ್ಯಾಕ್ಸ್ ಕಟ್ಟಲಿ. ಒಬ್ಬರಾದ್ರೂ ಇನ್ವೆಸ್ಟ್ಮೆಂಟ್ ಮಾಡಿದಾರೆ ಅಂತ ತೋರಿಸ್ಬಿಡಿ. ಕೇರಳದಿಂದ ಬಂದು ಮಾಡ್ತಾ ಇದ್ದಾರೆ, ಎಲ್ಲ ನಾರ್ತ್ ಇಂದ, ಆ ಕಡೆಯಿಂದ ಸೌತ್ ಇಲ್ಲ ಇಂದ ಮಾಡ್ಲಿ ಸರ್. ಅವ್ರದ್ದು ನೋಡಿ, ಅವರು ಹೊಟ್ಟೆ ಪಾಡಿಗೆ ಬಂದಿರೋದು. ಹೌದು ಸರ್, ಅವ್ರು ದುಡಿಬೇಡ್ದು ಅಂತ ನಾನು ಹೇಳ್ತಾ ಇಲ್ಲ ಸರ್. ಒಂದಕ್ಕೆ ಎಲ್ಲಾರ್ದು ಪ್ರಕಾರ ಇದೆ. ಹೌದು, ಕಮರ್ಷಿಯಲ್ ಆಗಿ ಯೂಸ್ ಮಾಡೋದು ಬೇರೆ ಎಲ್ಲೋ ಬೋರ್ಡ್. ಸೊ ವಾಟ್ಸ್ ಯುವರ್ ನೇಮ್? Om Prakash. Om Prakash. So how long you're in Bangalore right now? I am around 1 year. 1 year now. So you would have seen the issues going on with Rapido, bike taxi, Yeah. and the autos. So what do you think? How is it affecting you?
or is it easier for you to use the bike taxi, or is it easier for you to use the autos? I'm comfortable with bike only, bro. Why? Because auto they are charging around 60 to 70. Comparatively, bike is less. It is 30-35 rupees only, off of the price. Okay. So mostly I prefer bike only. Okay, so as you say, the common people, preferably it's better and cheaper, better for you to. comparatively, bike is better. Bike is Even it reduces traffic also, right? Okay. So did it affect you recently? There was a bike ban for Rapido. Yeah, it's around 2 months. Yeah, 2 months of ban. So did it affect you? You were using the autos Yeah, it more? affected me. It affected Okay. So it's easier to use the bikes because you're traveling for a short distance. here Yeah, and there. it's bike is most affordable and it's very convenient for. Very convenient for you also. So what do you think the issue is going on? There's a lot of problems going on in. Exactly, I don't know what was the issue with this bike, but now I am happy. Again, Okay, they so let me give you a few clarity. The auto owners are, they are doing the issue just because the bike is private white board. Okay, this one they are doing yellow board and they are paying a lot of taxes, RTO and everything, and they're investing around 3-4 lakhs for the auto. So they're telling the bikes are cheaper and they're taking their customers, but autos they're paying so much investment and they're so much they're doing yellow board and everything. So that's why they're facing a lot of issues because of that. So comparatively they're paying more and earning less. That's what they are Yeah, I telling. can understand but most of the time we should also think of ourselves also. That's true. So in the end, what matters is common people what Yeah. they want, the easiest method, and If there are people, if only one person is traveling, bike is better, right? that's true. That's true. If So they- if it's 2 or more people, obviously they have to take an Obviously, auto. They will take an auto only. Okay, so he's telling there is a bifurcation in the market where if it's a single person, it's easier for them to travel in the bike. But if it's 2 to 3 people, they have to obviously choose the Rapido or any other autos. They can't choose the bike. Yeah, that is what I'm trying. Okay. Okay, so I guess you're happy with the Rapido Yeah, unban right I'm now. very much happy. Okay. Okay.